ನಮಸ್ಕಾರ ವೀಕ್ಷಕರೇ. ಇಂದಿನ ವಿಷಯ ಮತ್ತು ಲಕ್ಷ್ಮೀ ನರಸಿಂಹ ಸ್ತೋತ್ರ ಶಂಕರಾಚಾರ್ಯ ವಿರಚಿತ 5ನೇ ಶ್ಲೋಕ ಹೇಳ್ತಾ ಇದ್ದೇನೆ. ನೀವು ಇದುವರೆಗೂ ಎಲ್ಲ ನೋಡ್ತಾ ಇದ್ದೀರಾ, ಮುಂದೇನೋ ನೋಡ್ತೀರಾ ಅನ್ನೋ ಮನೋಭಾವ ಇಟ್ಕೊಂಡು ಇವತ್ತಿನ ವಿಷಯ ಶುರು ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗಣೇಶಾಯ ನಮಃ. ಲಕ್ಷ್ಮೀ ನರಸಿಂಹ ಸ್ತೋತ್ರದ್ದು ಸಂಸಾರ ಕೂಪಮತಿಘೋರ ಮಗಾಧ ಮೂಲಂ ಸಂಪ್ರಾಪ್ಯ ದುಃಖ ಶತ ಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ದೇವ ಕೃಪಯಾ ಶರಣಾಗತಸ್ಯ ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಈ ಸಂಸಾರ ಅನ್ನೋದು ಒಂದು ರೀತಿ ಹಾವುಗಳು ಕಚ್ಚಿದಂಥ 100 ಸರ್ಪಗಳಲ್ಲಿ ನಾವು ಸೇರ್ಕೊಂಬಿಟ್ರೆ ಎಷ್ಟು ಕಷ್ಟಪಡ್ತೀವೋ ಹಾಗಿರುತ್ತೆ. ಇದರಿಂದ ನನ್ನನ್ನು ರಕ್ಷಣೆ ಮಾಡು ಅನ್ನೋ ಮುಂದಿನ ಶ್ಲೋಕದಲ್ಲಿ ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ನಿಷ್ಪೀಡ್ಯಮಾನವಪುಷಃ ಸಕಲಾರ್ದಿತಸ್ಯ ಪ್ರಾಣಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಈ ಸಂಸಾರ ಅನ್ನೋದು ಭೀಕರವಾದ ಒಂದು ಆನೆ ಸೊಂಡಿಲ ರೀತಿಯಲ್ಲಿ, ಆ ಸೊಂಡಿಲಿಗೆ ಸಿಕ್ಕಾಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದೇ ಕಷ್ಟ ಅಲ್ವಾ. ಹಾಗೆಯೇ ನಿಷ್ಪೀಡ್ಯಮಾನ ವಪುಷಃ ಸಕಲಾರ್ದಿತಸ್ಯ, ಅದಕ್ಕೆ ಸೇರಿಕೊಂಡ್ರೆ ನಾವು ಯಾವ ರೀತಿ ಕಷ್ಟಪಡಬೇಕಾಗುತ್ತೋ ಆ ರೀತಿ ಈ ಸಂಸಾರದಲ್ಲಿ ಇದ್ದೀವಿ. ಆ ಪ್ರಾಣ ಪ್ರಯಾಣ ಭವಭೀತಿ, ಪ್ರಾಣ ಪ್ರಯಾಣ ಕಾಲದಲ್ಲಿ ಈ ಭವಭೀತಿ, ಈ ಸಂಸಾರ ಅನ್ನೋ ಭೀತಿ ಸಮಾಕುಲಸ್ಯ, ಅದಕ್ಕೆ ಸಮಾನವಾಗಿರುತ್ತೆ. ಅದರಿಂದೆಲ್ಲ ನಮ್ಮನ್ನು ರಕ್ಷಣೆ ಮಾಡು ಅನ್ನೋ ಶಂಕರಾಚಾರ್ಯರ ಒಂದು ಪ್ರಾರ್ಥನೆ ಆಗಿದೆ. ಮುಂದಿನ ವಿಷಯ ಇವತ್ತು ಯೋಗ ಸೂತ್ರದ 27ನೇ ಸೂತ್ರ. 27ನೇ ಸೂತ್ರಕ್ಕೆ ಹೋಗೋಣ. ಇದರ ಹಿಂದಿನ ಸೂತ್ರ ಸ ಪೂರ್ವೇಶಾಮಪಿ ಗುರು ಕಾಲೇನ ನವಚ್ಛೇದಾತ್ ಅನ್ನೋ ವಿಷಯನ ನಾವು ನೋಡಿದ್ವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇರಬೇಕು. ಮುಂದಿನ ಮುಂದಿನ ಸೂತ್ರ ಯಾವುದಪ್ಪ ಅಂದರೆ ತಸ್ಯ ವಾಚಕ ಪ್ರಣವಃ. ಅಂದರೆ ತಸ್ಯ ಅವನ ವಾಚಕ ಸೂಚಕ ಅಥವಾ ಅಂಕಿತ ಅನ್ನೋ ಅರ್ಥ ಬರುತ್ತೆ. ಅಂಕಿತ ಪ್ರಣವ ಅಂದರೆ ಪ್ರಣವ ಓಂ ಅನ್ನೋದು, ಪ್ರಣವ ಅನ್ನೋದು ಓಂ ಅನ್ನೋ ಅರ್ಥಕ್ಕೆ ಬರುತ್ತೆ. ಅರ್ಥ ಅವನ ವಾಚಕ ಅವನ ಅಂಕಿತ ಅಂದರೆ ಓಂ ವಾಚಕ ಅಂಕಿತ ಇವೆಲ್ಲ ಪ್ರಣವದ ಒಂದು ಸ್ವರೂಪ. ಹಿಂದಿನ 3 ಸೂತ್ರಗಳಲ್ಲಿ ಅಂದರೆ 23, 24, 25, 26 ಇವೆಲ್ಲ ಈಶ್ವರನಿಗೆ ಸಂಬಂಧಪಟ್ಟಿದ್ದು. 3 ಸೂತ್ರಗಳಲ್ಲಿ ಪತಂಜಲಿಯವರು ಈಶ್ವರನ ಬಗ್ಗೆ ಅಂದರೆ ಜಗದೀಶ್ವರನ ಬಗ್ಗೆ ಕೆಲವು ಅವಶ್ಯಕ ವಿಷಯಗಳನ್ನು, ತಮಗೆ ಬೇಕಾದ ನಮಗೆ ತಿಳಿಯಬೇಕಾದ ವಿಷಯಗಳನ್ನು ತಿಳಿಸಿದ ನಂತರ, ಅದು ಹೇಳಿದ ಮೇಲೆ ಮುಂದಿನ 3 ಸೂತ್ರಗಳಲ್ಲಿ ಅದೇ 27, 28 ಈ ಮುಂದಿನ ಸೂತ್ರ ಅವನೊಡನೆ ನೇರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವ, ಅವನ ನೇರ ಸಂಪರ್ಕ ಮಾಡೋದಕ್ಕೆ ಏನು ಬೇಕು ಅಂದರೆ ಒಂದು ನಿರ್ದಿಷ್ಟ ವಿಧಾನವನ್ನು, ಒಂದು ಬೇಕಾದ ಅವನನ್ನು ಪಡಿಬೇಕಾದ್ರೆ ಏನು ಬೇಕು ಅನ್ನೋದನ್ನು ವಿಧಾನನ ಸೂಚನೆ ಕೊಟ್ಟಿದ್ದಾರೆ. ಈ ಸೂತ್ರದ ವಿವರಣೆಗೆ ಪೂರ್ವಭಾವಿಯಾಗಿ ಅದಕ್ಕೆ ಮುಂಚೆ ಏನು ತಿಳ್ಕೋಬೇಕು, ಮಂತ್ರಯೋಗದ ಬಗ್ಗೆ ನಾವು ಸಂಕ್ಷೇಪವಾಗಿ ವಿಚಾರ ಮಾಡೋಣ. ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ.
ಮಂತ್ರಯೋಗವು ಶಬ್ದದ ಮೂಲಕ, ಅದು ಮಂತ್ರ ಶಬ್ದದ ಮೂಲಕ ಪ್ರಕೃತಿ ಮತ್ತು ಪ್ರಜ್ಞೆಗಳಲ್ಲಿ ಮಾಯಾ ಮತ್ತು ನಮ್ಮ ಜ್ಞಾನದಲ್ಲಿ, ಪ್ರಕೃತಿ ಅಂದರೆ ಮಾಯೆ, ಅದನ್ನು ಗೆಲ್ಲಬೇಕಾದ್ರೆ ಪ್ರಜ್ಞೆಗಳಲ್ಲಿ ನಮ್ಮ ಜ್ಞಾನದಲ್ಲಿ ಕೆಲವು ಬದಲಾವಣೆಗಳನ್ನು, ಕೆಲವು ಮಾರ್ಪಾಡುಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿದೆ, ಉದ್ದೇಶ ಪಡೆದಿದೆ. ಇಲ್ಲಿ ಶಬ್ದವೆಂಬ ಪದವನ್ನು ಒಂದು ಶಬ್ದ ಅನ್ನೋ ಪದವನ್ನು ಒಂದು ವಿಶೇಷಾರ್ಥದಲ್ಲಿ, ಹೆಚ್ಚಿನ ಅರ್ಥದಲ್ಲಿ ಬಳಸಿದೆ, ಅದನ್ನು ಬಳಕೆ ಮಾಡಿದ್ದಾರೆ. ಅಂತಿಮ ಸತ್ಯವು ಪ್ರಪ್ರಥಮವಾಗಿ, ಕೊನೆಯ ಸತ್ಯ ನಮಗೆ ಮೊದಲು ಶಬ್ದವೆಂಬ ನಾದವೆಂಬ ಶಬ್ದ ಅಥವಾ ನಾದ ಅಂತ ಒಂದು ನಿರ್ದಿಷ್ಟ ಸೂಕ್ಷ್ಮ ಸ್ಪಂದದ, ಸೂಕ್ಷ್ಮವಾಗಿ ನಮಗೆ ಸ್ಪಂದನೆ ಕೊಡುತ್ತೆ, ಅದರ ಮೂಲಕ ಅಭಿವ್ಯಕ್ತವಾಗುತ್ತದೆ, ಅದರ ಮೂಲಕ ನಮಗೆ ಅದು ಅಭಿವ್ಯಕ್ತವಾಗುತ್ತೆ, ತಿಳಿಯುತ್ತೆ ಎಂಬ ಸಿದ್ಧಾಂತದ ಮೇಲೆ ಮಂತ್ರಯೋಗವು, ಈ ಮಂತ್ರದ ಯೋಗ, ಅದರ ಬಲ ಆಧಾರಿತವಾಗಿದೆ, ಅದು ಆಧಾರ ಆಗಿದೆ. ಈ ಶಬ್ದವನ್ನು ಕೆಲವು ಮತಗಳಲ್ಲಿ ಕೆಲವು ಮತಗಳಲ್ಲಿ, ಕೆಲವು ಧರ್ಮದಲ್ಲಿ ವರ್ಡ್ ಅಂದರೆ ಪದ ಎಂಬುದಾಗಿ ಕರೆದಿದ್ದಾರೆ. ಈ ಶಬ್ದದ ಮೂಲಕ ಜಗತ್ತು ಸೃಷ್ಟಿಯಾಗಿದೆ, ಈ ಶಬ್ದದ ಮೂಲಕ ಜಗತ್ತು ಸೃಷ್ಟಿಯಾಗಿದೆ. ಅಲ್ಲದೆ ಅದೇ ಶಬ್ದವೇ ಅಸಂಖ್ಯಾತ ಸ್ಪಂದರೂಪಗಳಾಗಿ, ಅದೇ ಶಬ್ದನೇ ಸ್ಪಂದರೂಪಗಳಾಗಿ ಏನಾಗಿದೆ, ವಿಭೇದಗೊಂಡು ಅಂದರೆ ಬೇರೆ ಬೇರೆಯಾಗಿ ಭೇದ ಮಾಡಿಕೊಂಡು ಈ ಜಗತ್ತನ್ನು ನಡೆಸಿಕೊಂಡು ಹೋಗುತ್ತಿದೆ, ಈ ಜಗತ್ತನ್ನು ನಡೆಸಿಕೊಂಡು ಹೋಗ್ತಾ ಇದೆ. ಪ್ರಕೃತಿಯಲ್ಲಿ ಕಂಡುಬರುವ ಎಲ್ಲ ವಸ್ತುಗಳು, ಈ ಪ್ರಕೃತಿಯಲ್ಲಿ ಕಂಡುಬರತಕ್ಕಂಥ ಎಲ್ಲ ವಸ್ತುಗಳು ಮತ್ತು ವಿಷಯಗಳು, ಈ ಜಗತ್ತಲ್ಲಿ ನಡೆಯತಕ್ಕಂಥ ವಿಚಾರಗಳು ಕೊಟ್ಟ ಕೊನೆಯಲ್ಲಿ ಹೇಗೆ ಸ್ಪಂದಗಳ ಮೇಲೆ, ಹೇಗೆ ನಮ್ಮ ಸ್ಪಂದಗಳು ಅದಕ್ಕೆ ಯಾವ ರೀತಿ ನಾವು ಹೊಂದ್ಕೋಬೇಕು ಅನ್ನೋದ್ರ ಮೇಲೆ, ಅಥವಾ ಶಕ್ತಿಯ ನಿರ್ದಿಷ್ಟ, ಆ ಶಕ್ತಿಯ ನಿರ್ದಿಷ್ಟವಾದ ಅಭಿವ್ಯಕ್ತಿಗಳ ಮೇಲೆ, ಆ ವ್ಯಕ್ತಿಗಳ ಮೇಲೆ ಆಧಾರಪಟ್ಟಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು, ಮೊದಲು ಅದನ್ನು ನಾವು ಮನಗಾಣಬೇಕು. ಮೊಟ್ಟ ಮೊದಲಾಗಿ ಭೌತಿಕ ವಸ್ತುಗಳನ್ನು, ಅಂದರೆ ಶಾರೀರಿಕವಾಗಿ ಕಾಣುವ ಶರೀರ, ಭೌತಿಕ ಅಂದರೆ ಕಣ್ಣು ಕಾಣುವಂಥ ವಸ್ತು ತೆಗೆದುಕೊಳ್ಳೋಣ. ವಿಜ್ಞಾನದ ಪ್ರಕಾರ ಭೌತಿಕ ವಸ್ತುವು ಅಂದರೆ ಫಿಸಿಕ್ಸ್ ಅಂತ ಕರೀತಾರೆ, ವಸ್ತುವು ಅಣುಗಳು ಅಂದರೆ ಕಣ್ಣಿಗೆ ಕಾಣಿಸದಿರೋ ಅಷ್ಟು ನಮಗೆ ಆ ಒಂದು ಕಣಗಳು ಇರುತ್ತೆ, ಮತ್ತು ಪರಮಾಣುಗಳಿಂದ ರಚಿತವಾಗಿದೆ, ಅದು ಸೃಷ್ಟಿಯಾಗಿರುತ್ತೆ. ಅಣುಗಳು ಮತ್ತು ಪರಮಾಣುಗಳು, ಅಣುಗಳು ಅಂದರೆ ಸಣ್ಣ ಕಣಗಳು, ಪರಮಾಣುಗಳೆಂದರೆ ಸ್ವಲ್ಪ ದೊಡ್ಡದು, ಬಹು ಚಿಕ್ಕದಾದ ಪ್ರೋಟೀನ್, ಅದಕ್ಕಿಂತಲೂ ಚಿಕ್ಕದಾದ ಕಣಗಳು, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇತ್ಯಾದಿ ಕಣಗಳ ವಿವಿಧ ಸಂಯೋಜನೆಗಳಿಂದ, ವಿವಿಧ ಬೇರೆ ಬೇರೆ ಸಂಯೋಜನೆಗಳಿಂದ ರಚಿತವಾಗಿದೆ. ಭೌತಿಕ ವಸ್ತುವಿನ, ಕಣ್ಣಿಗೆ ಕಾಣುವಂಥ ವಸ್ತುವಿನಿಂದ ಅಂತಿಮ ರಚನೆಯ ಬಗ್ಗೆ, ಕೊನೆಯ ರಚನೆಯ ಬಗ್ಗೆ ನಾವು ಒಂದು ಸ್ಪಷ್ಟವಾದ ಚಿತ್ರವನ್ನು ಕೊಡಲು ವಿಜ್ಞಾನಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಅದನ್ನು ಸ್ಪಷ್ಟವಾಗಿ ಕೊಡೋಕ್ಕೆ ಇನ್ನೂ ವಿಜ್ಞಾನಕ್ಕೆ ಸಾಧ್ಯ ಆಗಿಲ್ಲ. ಆದರೆ ವಸ್ತು ಮತ್ತು ಶಕ್ತಿ ಪರಸ್ಪರ ಪರಿವರ್ತನೀಯ, ಒಂದಕ್ಕೊಂದು ಪರಿವರ್ತನೆಗೊಂಡಾಗ ಪರಿವರ್ತನೀಯ ಎಂಬ ಸಂಗತಿಯನ್ನು ವಿಜ್ಞಾನ ನಿಸ್ಸಂದೇಹವಾಗಿ ತೋರಿಸಿಕೊಟ್ಟಿದೆ. ಈ ವಿಜ್ಞಾನ ಅನ್ನೋದು
ನಿಸ್ಸಂದೇಹವಾಗಿ ತೋರಿಸಿಕೊಟ್ಟಿದೆ. ಐನ್ಸ್ಟೈನ್ ಎಂಬ ಐನ್ಸ್ಟೈನ್ ಅನ್ನೋ ವಿಜ್ಞಾನಿ ಏನು ಹೇಳಿದ್ದಾನೆ, ಸಾಪೇಕ್ಷವಾದ ಪ್ರಕಾರ, ಅವನ ಪ್ರಕಾರ ಏನಿದೆ, ವಸ್ತು ಮತ್ತು ಶಕ್ತಿಗಳನ್ನು ಪ್ರತ್ಯೇಕವಾದವಲ್ಲ, ಅವೆರಡು ಪ್ರತ್ಯೇಕ ಅಲ್ಲ, ಅವೆರಡು ಒಂದೇ ಆಗಿರುತ್ತೆ. ಅವನ ECM ಅನ್ನೋದು 2 ವಿಧಗಳು. ಅದು ಪ್ರಯೋಗ ಮಾಡ್ತಾನೆ, ಅದಕ್ಕೆ ಯಾವ್ಯಾವುದು ಅಂತ ಆ ಪ್ರಯೋಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಎಂಬ ಪ್ರಖ್ಯಾತ ಸಮೀಕರಣವು, ಈ ಅನ್ನೋದು ಒಂದು ಸಮೀಕರಣ ಅದೇ ECM ಅನ್ನೋದು ಎಂಬ ಪ್ರಖ್ಯಾತ ಸಮೀಕರಣವು ಇವೆರಡರ ನಡುವಿನ ಸಂಬಂಧವನ್ನು, ಈ ಎರಡರ ಸಂಬಂಧವನ್ನು ವ್ಯಕ್ತಪಡಿಸುತ್ತೆ. ಯಾವುದ್ಯಾವುದು? ಇಲ್ಲಿ ಈ ಅನ್ನೋದು ಒಂದು ಶಕ್ತಿ, ಅನ್ನೋದು ವಸ್ತುವಿನ ಜಡತ್ವ, ಅದು ಅನ್ನೋದು ವಸ್ತುವಿನ ಜಡತ್ವ ಅಂದರೆ ಕದಲಲ್ಲ ಅದು. ಮತ್ತು ಸಿ ಬೆಳಕಿನ ವೇಗ. EMC ಅನ್ನೋದು ಇದರ ಒಂದು ಪದದ ಅರ್ಥಕ್ಕೆ ಕೊಟ್ಟಿದ್ದಾರೆ. ಸಿ ಅನ್ನೋ ಬೆಳಕಿನ ವೇಗ, ವಸ್ತು ಶಕ್ತಿಯ ಒಂದು ಅಭಿವ್ಯಕ್ತಿ, ಅದರ ಅಂಶ ಅದು. ಅಷ್ಟೇ ಅಲ್ಲ, ಭೌತಿಕ ಘಟನೆಯ ಈ ಘಟನೆಯನ್ನು ಗ್ರಹಿಕೆಯೂ ಕೂಡ ವಿವಿಧ ಬಗೆಗಳ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದಗಳ ಮೇಲೆ ಅವಲಂಬಿತವಾಗಿದೆ. ಅದರ ಮೇಲೆ ಅದು ಅವಲಂಬನೆ ಆಗಿದೆ. ವಿವಿಧ ಬಗೆಯ ಬೇರೆ ಬೇರೆ ಬಗೆಗಳಲ್ಲಿ ಸ್ಪಂದಗಳು ಜ್ಞಾನೇಂದ್ರಿಯಗಳನ್ನು ತಾಡಿಸಿದಾಗ, ಅಂದರೆ ಜ್ಞಾನೇಂದ್ರಿಯ ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ಇವೆಲ್ಲ ತಾಡಿಸಿದಾಗ 5 ಬಗೆಗಳ ಇಂದ್ರಿಯ ಸಂವೇದನೆಗಳು ಉಂಟಾಗುತ್ತವೆ. ಯಾವುದಾದ್ರು ಕಣ್ಣು ದೃಷ್ಟಿ, ಕಿವಿ ಕೇಳೋದು, ಬಾಯಿ ರುಚಿ ನೋಡೋದು, ಮೂಗಿನ ವಾಸನೆ ಮತ್ತು ಸ್ಪರ್ಶ. ಅವೆಂದರೆ ದೃಷ್ಟಿ, ಶ್ರವಣ, ವಾಸನೆ, ರುಚಿ ಮತ್ತು ಸ್ಪರ್ಶ. ಶಬ್ದದ ಬೆಳಕು ಇತ್ಯಾದಿಗಳಿಂದ ಕೂಡಿರುವ ಪ್ರಪಂಚದ ಅರಿವು ನಮಗೆ ಈ ಸ್ಪಂದಗಳ ಮೂಲಕ ಉಂಟಾಗುತ್ತದೆ. ಈ ಸ್ಪಂದಗಳ ಮೂಲಕ ನಮಗೆ ಉಂಟಾಗುತ್ತೆ. ಮಾನಸಿಕ ವಿಷಯಗಳ ಸ್ವರೂಪ, ಮನಸ್ಸಿನ ವಿಷಯಗಳ ಸ್ವರೂಪ ಮತ್ತು ಗ್ರಹಿಕೆಯ ಬಗ್ಗೆ ನಾವು ಅದನ್ನು ಗ್ರಹಿಸಬೇಕು. ಆಧುನಿಕ ಮನಃಶಾಸ್ತ್ರ ಇನ್ನೂ ಸಂಶೋಧನೆ ಮಾಡಿಲ್ಲ ಮನಃಶಾಸ್ತ್ರಜ್ಞರು. ಆದರೆ ಗುಪ್ತವಿದ್ಯೆಯ ವಿಧಾನಗಳಿಂದ, ರಹಸ್ಯವಾದ ವಿಧಾನಗಳಿಂದ ಅಧ್ಯಯನ ಮಾಡಿದಾಗ, ಅದನ್ನು ತಿಳ್ಕೊಂಡಾಗ ಕಂಡುಬಂದಿರುವುದೇನೆಂದರೆ, ಭೌತಿಕ ವಸ್ತುವಿಗಿಂತಲೂ ಕಾಣುವಂಥ ವಸ್ತುವಿಗಿಂತಲೂ ಸೂಕ್ಷ್ಮ ಕಾಣದೇ ಇರೋಂಥ ವಸ್ತು ಬೇರೆ ಮಾಧ್ಯಮದಲ್ಲಿ ಅದು ಯಾವುದು ಅಂದರೆ ಕಾಮಲೋಕ ಮತ್ತು ಮನೋಲೋಕಗಳ ಈ 2 ಲೋಕಗಳ ಪ್ರಕೃತಿಯಲ್ಲಿ ಇವು ಉತ್ಪತ್ತಿಯಾಗುವ ಸ್ಪಂದಗಳ ಮೂಲಕ ನಾವು ಮಾನಸಿಕ ವಿಷಯಗಳನ್ನು ಇವುಗಳನ್ನೆಲ್ಲ ಮಾಡಿ ಮನಸ್ಸಿನ ವಿಷಯಗಳನ್ನು ಗ್ರಹಿಸುತ್ತೇವೆ. ಆಧುನಿಕ ಮನಃಶಾಸ್ತ್ರಜ್ಞರಿಗೆ ಪರಿಚಿತವಾಗಿರುವ ಕೆಲವು ಸಂಗತಿಗಳು, ಉದಾಹರಣೆಗೆ ಯೋಚನೆಗಳ ವರ್ಗೀಕರಣ. ನಮ್ಮ ಯೋಚನೆ ಯಾವ್ಯಾವ ವರ್ಗಕ್ಕೆ ಸೇರುತ್ತೆ? ವರ್ಗಾವಣೆ. ಈ ಯೋಚನೆಗಳ ವರ್ಗಾವಣೆ ಮತ್ತು ಈ ಸಿದ್ಧಾಂತವನ್ನು, ಈ ತತ್ವಶಾಸ್ತ್ರವನ್ನು ಪುಷ್ಟೀಕರಿಸುತ್ತದೆ
ಯಾವ ಯೋಚನೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅನ್ನೋದು ಸಿದ್ಧಾಂತದ ಮೂಲಕ ತಿಳಿಸುತ್ತೆ. ಆದ್ದರಿಂದ ಈ ಸಮಸ್ತ ಜಗತ್ತಿನ ಎಂದರೆ ಸಮಸ್ತ ಜಗತ್ತಿನ ಅಂದರೆ ಸಪ್ತಲೋಕಗಳು ಮತ್ತು ಅವುಗಳಲ್ಲಿ ಇರುವ 7 ಲೋಕ, ಅದರಲ್ಲಿ ಇರ್ತಕ್ಕಂಥ ಅಸಂಖ್ಯಾತ ವಸ್ತುಗಳು ಮತ್ತು ವಿಷಯಗಳ, ಅದರಿಂದ ವಸ್ತು ವಿಷಯಗಳ ಬಗ್ಗೆ ತಳಹದಿಯು ಅದರ ಮನೆ ಕಟ್ಟೋ ರೀತಿ, ಅದರ ಬೇಸ್ಮೆಂಟ್, ಫೌಂಡೇಶನ್ ಅಂತಾರೆ. ತಳಹದಿಯು ಅತಿ ಸಂಕೀರ್ಣವಾದ, ಅದು ಗೊಂದಲಮಯವಾಗಿರುತ್ತೆ, ಅಗಲವಾಗಿರುತ್ತೆ ಮತ್ತು ಬೃಹತ್ ಪ್ರಮಾಣದ, ದೊಡ್ಡ ಪ್ರಮಾಣದ ವಿವಿಧ ಬಗೆಗಳ ಮತ್ತು ವಿವಿಧ ಮಟ್ಟಗಳ ಸ್ಪಂದಗಳಿಂದ ರಚಿತವಾಗಿದೆ ಎಂಬ ಸಿದ್ಧಾಂತವು ಸುಸಂಗತವಾಗಿಯೇ ಇದೆ. ಸ್ಪಂದನಗಳು ಅಥವಾ ಶಕ್ತಿಯ ವೈಭವ, ಶಕ್ತಿಗಳ ಅಭಿವ್ಯಕ್ತಿಗಳು ವ್ಯಕ್ತ ಪ್ರಪಂಚದ ವಿವಿಧ ಪ್ರಕೃತಿಗಳನ್ನು ಕಾಣತಕ್ಕಂಥ ವಿವಿಧ ಪ್ರಕೃತಿಗಳನ್ನು ಕೂಡ ರಚಿಸಿವೆ. ಅಷ್ಟೇ ಅಲ್ಲ, ಇವು ತಮ್ಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು, ಒಂದು ಕ್ರಿಯಾಶೀಲತೆ, ಒಂದು ಪ್ರತಿಕ್ರಿಯೆ, ವಿರೋಧಿಸೋದು, ಪ್ರತಿಕ್ರಿಯೆಗಳ ಮೂಲಕ ವಿವಿಧ ಲೋಕಗಳ, ಬೇರೆ ಬೇರೆ ಲೋಕಗಳ ಸಮಸ್ತ ವಿಷಯ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಈ ತೀರ್ಮಾನವು ಆಶ್ಚರ್ಯಕರವಾಗಿರಬಹುದು, ಆಶ್ಚರ್ಯವಾಗೂ ಕಾಣಬಹುದು. ಇದಕ್ಕಿಂತಲೂ ಆಶ್ಚರ್ಯಕರವಾದದ್ದೇನೆಂದರೆ ಗುಪ್ತ ವಿಜ್ಞಾನದ ರಹಸ್ಯಗರ್ಭಿತ, ಅದು ಗುಟ್ಟಾಗಿ ಇರತಕ್ಕಂಥ ಒಂದು ರಹಸ್ಯಗರ್ಭಿತ ಸಿದ್ಧಾಂತದ ಪ್ರಕಾರ ಈ ಅಸಂಖ್ಯಾತ ಬಗೆಗಳ ಅತೀ ಸಂಕೀರ್ಣ ಸ್ಪಂದಗಳೆಲ್ಲವೂ ಒಂದೇ ಒಂದು ಸ್ಪಂದ, ಅದು ಅಭಿವ್ಯಕ್ತಿಗಳು, ಮತ್ತು ಈ ಏಕೈಕ ಸ್ಪಂದನವು ಒಂದು ನಿರ್ದಿಷ್ಟ ವ್ಯಕ್ತ ಬ್ರಹ್ಮಾಂಡ ಅಥವಾ ವಿಶ್ವ ಅಥವಾ ಜಗತ್ತಿನ ಅತ್ಯುನ್ನತ ಅಧಿಕಾರಿ ಪುರುಷನ, ಅಂದರೆ ಅಧಿಕಾರಿ ಪುರುಷ ಇಲ್ಲಿ ಈಶ್ವರನ ಇಚ್ಛೆಯಿಂದ ಉತ್ಪತ್ತಿಯಾಗಿದೆ. ಜಗತ್ತಿನ ಈಶ್ವರನೇ ಇದಕ್ಕೆಲ್ಲ ಉತ್ಪತ್ತಿಗೆ ಕಾರಣ. ಎಲ್ಲ ವ್ಯಕ್ತ ಸ್ಪಂದಗಳಿಗೂ ಮೂಲವಾಗಿರುವ ಈ ಮಹತ್ತಾದ ಮೂಲಭೂತ ಸಂಘಟಿತ ಪ್ರಪಂಚವನ್ನು ಒಬ್ಬೊಬ್ಬ ಶಬ್ದ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಇದನ್ನು ಶಬ್ದ ಬ್ರಹ್ಮಾಂಡ ಅಂತ ಕರೀತಾರೆ. ಎಂದರೆ ಇದು ಅಂತಿಮ ಸತ್ಯದ ಶಬ್ದರೂಪ, ಸತ್ಯದ ಕೊನೆಯ ರೂಪ ಶಬ್ದ ಬ್ರಹ್ಮಾಂಡ. ಇಲ್ಲಿ ಶಬ್ದ ಎಂದರೆ ಸೃಷ್ಟಿಯ ಪ್ರಾರಂಭಕ್ಕೆ ಒಂದು ವಿಶಿಷ್ಟ ಸೂಕ್ಷ್ಮ ಸ್ಪಂದನ, ಅದು ವಿಶಿಷ್ಟವಾಗಿರುತ್ತೆ, ಅದನ್ನು ಸ್ಪಂದನೆ ಮಾಡುತ್ತೆ. ಇದರ ಬಗ್ಗೆ ಹಿಂದೆಯೇ ವಿವರಿಸಿದೆ. ಈ ಸಿದ್ಧಾಂತವನ್ನು ಸರಳವಾಗಿ ಈ ರೀತಿ ನಿರೂಪಿಸಬಹುದು, ಸರಳವಾಗಿ ಇದನ್ನು ನಿರೂಪಣೆ ಮಾಡ್ಬೋದು. ಅಂತಿಮ ಸತ್ಯವು ಹಿಂದಿನ ಸೃಷ್ಟಿಗಳ ವ್ಯಕ್ತ ಜಗತ್ತುಗಳ, ಅಂದರೆ ಕಾಣಿಸ ಜಗತ್ತುಗಳೆಲ್ಲ ಸಂಸ್ಕಾರಗಳನ್ನು ತನ್ನೊಳಗೆ, ಈ ಸಂಸ್ಕಾರಗಳನ್ನೆಲ್ಲ ತನ್ನೊಳಗೆ ಅದು ಅಳವಡಿಸ್ಕೊಂಡು ಬಿಟ್ಟಿರೋದು. ಈ ಸಂಸ್ಕಾರಗಳನ್ನು ಅಡಗಿಸಿಕೊಂಡಿದೆ. ಅದು ಮತ್ತೆ ವ್ಯಕ್ತ ಸ್ಥಿತಿಗೆ ಬಂದಾಗ ಎರಡು ಮೂಲಭೂತಗಳಾದ, ಇಲ್ಲಿ ಎರಡು ಮೂಲಭೂತ ಆಗುತ್ತೆ. ಅದು ಯಾವ್ದು ಅಂದರೆ, ಮತ್ತು ಪರಸ್ಪರ ರೂಪಕವಾದ ಅಭಿವ್ಯಕ್ತಗಳಾಗಿ ವಿಭೇದ ಹೊಂದುತ್ತದೆ. ಮೊದಲನೆಯದು ಯಾವುದು ಅಂದರೆ, ಮೊದಲನೆಯದು ಎಲ್ಲ ಸ್ಪಂದಗಳನ್ನು ಒಳಗೊಂಡ ಏಕೈಕ ಸಂಘಟಿತ ಪ್ರಜ್ಞೆ ಸ್ಪಂದ ಅಂತ ಹೇಳ್ತಾರೆ. ಇದೇ
ಶಬ್ದ ಬ್ರಹ್ಮನ್ ಇದೆ ಶಬ್ದ ಬ್ರಹ್ಮ. ಮತ್ತೊಂದು ಸಂಘಟಿತ ಶಬ್ದ ಸಂಘಟಿತ ಮತ್ತೊಂದು ಸಂಘಟಿತ ಪ್ರಜ್ಞೆ ಇದರ ಹೆಸರು ಬ್ರಹ್ಮ ಚೈತನ್ಯ. ಇದೆ ಶಬ್ದ ಬ್ರಹ್ಮ ಅಂತ. ಮತ್ತು ಬ್ರಹ್ಮ ಚೈತನ್ಯ ಅನ್ನೋದು ಸತ್ಯದ ಪ್ರಜ್ಞಾರೂಪ. ಸತ್ಯದ ಈ ಪ್ರಜ್ಞಾರೂಪ ಇವೆರಡು ಪರಸ್ಪರ ಪೂರಕವಾಗಿದೆ. ಎರಡು ಹೊಂದ್ಕೊಂಡು ಇದ್ದೇ ಇರುತ್ತೆ ಮತ್ತು ಪರಸ್ಪರ ಅವಲಂಬಿತವಾಗಿದೆ. ಒಂದನ್ನು ಬಿಟ್ಟು ಒಂದಿರಲ್ಲ. ಏಕೆಂದರೆ ಇವು ಒಂದೇ ಸತ್ಯದ ದ್ವಂದ್ವ ಅಭಿವ್ಯಕ್ತಿಗಳು. ಎರಡು ಒಂದೇ ಇದೆ, ದ್ವಂದ್ವವಾಗಿರುತ್ತೆ. ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ. ಇದು ಎರಡು ಅಭಿವ್ಯಕ್ತವಾಗಿರುತ್ತೆ. ಇವು ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಅಥವಾ ಒಟ್ಟಾಗೆ ಮರೆಯಾಗುತ್ತದೆ. ವ್ಯಕ್ತಿ ಸೃಷ್ಟಿಯ ಅತ್ಯುನ್ನತ ಮಟ್ಟದಲ್ಲಿ ಸ್ಪಂದ ಮತ್ತು ಪ್ರಜ್ಞೆಗಳ ನಡುವೆ ಇರುವ ಈ ಮೂಲಭೂತ ಸಂಬಂಧವು ವ್ಯಕ್ತಿ ಜಗತ್ತಿನ ಎಲ್ಲ ಲೋಕಗಳಲ್ಲಿಯೂ ಕಂಡುಬರುತ್ತದೆ. ಆದ್ದರಿಂದ ಎಲ್ಲೆಲ್ಲಿ ಪ್ರಜ್ಞೆ ವ್ಯಕ್ತವಾಗಿದೆಯೋ, ಎಲ್ಲೆಲ್ಲಿ ಜ್ಞಾನ ವ್ಯಕ್ತವಾಗುತ್ತೋ ಅಲ್ಲೆಲ್ಲ ಅದರ ಜೊತೆಯಲ್ಲೇ ಸ್ಪಂದಗಳು ಇರುತ್ತದೆ. ಈ ಸ್ಪಂದದ ಅಸ್ತಿತ್ವ ನಮ್ಮ ತಿಳಿವಿಗೆ ಬಂದಿರ್ಬೋದು, ಬರದೇನೆ ಇರ್ಬೋದು. ಅದು ಅಲ್ಲಿ ಇದ್ದೇ ಇರುತ್ತದೆ. ಶಬ್ದ ಬ್ರಹ್ಮ ಚೈತನ್ಯ ಎರಡು ಇದ್ದೇ ಇರುತ್ತೆ. ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಸ್ಪಂದ ಮತ್ತು ಪ್ರಜ್ಞೆಗಳು ಪರಸ್ಪರ ನಿಕಟವಾಗಿ ಮತ್ತು ಬಿಡಿಸಲಾರದಂತೆ ಹತ್ತಿರ ಇರುತ್ತೆ ಮತ್ತು ಬಿಡಿಸಕ್ಕೆ ಸಾಧ್ಯವಿಲ್ಲದ ಸಂಬಂಧ ಹೊಂದಿದೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಬಗೆಯ ಸ್ಪಂದ ಮತ್ತು ಅಭಿವ್ಯಕ್ತ ಮಾಡುವ ವಿಶಿಷ್ಟ ಪ್ರಜ್ಞಾಮುಖ ಇವೆರಡರ ನಡುವೆಯೂ ಒಂದು ವಿಶಿಷ್ಟ ಸಂಬಂಧವಿದೆ. ಇವೆರಡರ ಮಧ್ಯದಲ್ಲಿ ಒಂದು ವಿಶಿಷ್ಟ ಸಂಬಂಧ ಇದೆ ಎಂದರೆ ಪ್ರತಿಯೊಂದು ಬಗೆಯ ಸ್ಪಂದಕ್ಕೂ ಇದಕ್ಕೆ ಅನುಗುಣವಾದ ಅದಕ್ಕೆ ತಕ್ಕಂಥ ಒಂದೊಂದು ಗುಣ ಇರುತ್ತೆ. ಒಂದು ಪ್ರಜ್ಞಾಸ್ಥಿತಿ ಇರುತ್ತದೆ. ಒಂದು ಪ್ರಜ್ಞಾಸ್ಥಿತಿ ಹೀಗೇ ಇರಬೇಕು ಅನ್ನೋ ಸ್ಥಿತಿ ಅಲ್ಲಿ ಅಳವಟ್ಟಿರುತ್ತೆ. ಅದನ್ನು ನಾವು ಗಮನಿಸಬೇಕು. ಅತ್ಯಂತ ಕೆಳಗಿನ ಮಟ್ಟಗಳಲ್ಲಿ ವ್ಯಕ್ತವಾಗುವ ಕೆಳಗಿನ ಮಟ್ಟಕ್ಕೆ ವ್ಯಕ್ತವಾಗತಕ್ಕಂಥ ಕಾಣಿಸ್ಕೊಳ್ಳುವಂಥ ಇಂದ್ರಿಯ ಸಂವೇದನೆಯನ್ನು ತೆಗೆದುಕೊಂಡರೆ ಈ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದು. ಒಂದು ನಿರ್ದಿಷ್ಟ ತರಂಗದ ದೂರವುಳ್ಳ ಒಂದು ನಿರ್ದಿಷ್ಟ ಇಷ್ಟೇ ಇರಬೇಕು ಅಂತ ಒಂದು ನಿರ್ದಿಷ್ಟತೆ ಇರುತ್ತೆ. ಇಷ್ಟು ದೂರ ಇರಬೇಕು, ತರಂಗಗಳು ಇಷ್ಟು ದೂರ ಇರಬೇಕು ಅಂತಿರುತ್ತೆ. ದೂರವುಳ್ಳ ವೇವ್ ಲೆಂತ್ ಅಗಲ ಮತ್ತು ಉದ್ದ ಪ್ರತಿಯೊಂದು ಬೆಳಕು ಹೇಗಿರುತ್ತೆ ಅನ್ನೋದಕ್ಕೆ ಬೆಳಕಿನ ಸ್ಪಂದವು ನಮ್ಮ ಪ್ರಜ್ಞೆಯಲ್ಲಿ, ನಮ್ಮ ಜ್ಞಾನದಲ್ಲಿ, ಬುದ್ಧಿಯಲ್ಲಿ ಏನಿದೆ ಪ್ರಜ್ಞೆಯಲ್ಲಿ ಅದಕ್ಕೆ ಅನುಗುಣವಾದ ಬಣ್ಣದ ಅರಿವನ್ನು ಉತ್ಪತ್ತಿ ಮಾಡುತ್ತದೆ. ಅದಕ್ಕೆ ಅನುಗುಣವಾದ ಬಣ್ಣವನ್ನು ನಮಗೆ ಉತ್ಪತ್ತಿ ಮಾಡುತ್ತಿರುತ್ತೆ ನಮ್ಮ ಪ್ರಜ್ಞೆಯಲ್ಲಿ. ಅದೇ ರೀತಿ ಒಂದೊಂದು ವಿಶಿಷ್ಟ ಶಬ್ದದ ಸ್ಪಂದವು ಬೇರೆ ಬೇರೆ ಶಬ್ದಗಳ ಸ್ಪಂದ ಕೂಡ ಅದಕ್ಕೆ ಅನುಗುಣವಾದ ಸ್ವರದ ಅರಿವನ್ನು, ಆ ಯಾವ್ಯಾವ ಸ್ವರ ಬರುತ್ತೆ ಶಬ್ದದಲ್ಲಿ ಅನ್ನೋ ತಿಳುವಳಿಕೆಯನ್ನು ನಮ್ಮ ಪ್ರಜ್ಞೆಯಲ್ಲಿ ಕೂಡಿಸುತ್ತದೆ. ಹಾಗೆಯೇ ಒಂದೊಂದು ನಿರ್ದಿಷ್ಟ ಆಯಾ ಅಂಗಗಳಿಗೆ, ಇಂದ್ರಿಯಗಳಿಗೆ ಏನೇನು ಬೇಕೋ ಅದು ಗುರುತಿಸ್ತಾ ಹೋಗುತ್ತೆ.
ನಿರ್ದಿಷ್ಟ ರುಚಿ, ವಾಸನೆ ಮತ್ತು ಸ್ಪರ್ಶದ ಸಂವೇದನೆಗೆ ಅನುಗುಣವಾದ ಸ್ಪಂದ ಇದೆ ಎಂಬುದನ್ನು ವಿಜ್ಞಾನ ಪ್ರಾಯಶಃ ಎಂದಾದರೂ ಕಂಡುಹಿಡಿಯುತ್ತದೆ. ಅದು ಇನ್ನೂ ವಿಜ್ಞಾನಕ್ಕೆ ಯಾಕೆ ದೃಷ್ಟಿ ಗೊತ್ತಾಗುತ್ತೆ, ಹೇಗೆ ಶಬ್ದ ಬರುತ್ತೆ, ಅದನ್ನು ಇನ್ನೂ ವಿಜ್ಞಾನಿಗಳು ಕಂಡುಹಿಡಿದಿಲ್ಲ. ಆದರೆ ಯೋಗದಲ್ಲಿ ಇದೆ. ಅತ್ಯಂತ ಕೆಳಗಿನ ಮಟ್ಟದಲ್ಲಿ ಯಾವುದು ಸತ್ಯವೋ ಅದು ವ್ಯಕ್ತ ಸೃಷ್ಟಿಯ ಎಲ್ಲ ಮಟ್ಟಗಳಿಗೂ ಅನ್ವಯವಾಗುತ್ತದೆ. ಯಾವುದು ಸತ್ಯ ಅನ್ನೋದು ಅದು ವ್ಯಕ್ತ ಸೃಷ್ಟಿ, ಕಾಣುವಂಥ ಸೃಷ್ಟಿಯಲ್ಲಿ ಎಲ್ಲ ಮಟ್ಟಗಳಿಗೂ ಎಲ್ಲ ಕಡೆಗಳಿಗೂ ಅನ್ವಯವಾಗುತ್ತದೆ. ಆದ್ದರಿಂದ ಪ್ರಜ್ಞೆಯನ್ನು ಸ್ಪಂದದ ಮೂಲಕ ತಲುಪಬಹುದು. ಸ್ಪಂದದ ಮೂಲಕ ನಾವು ಅದನ್ನು ತಲುಪಬಹುದು ಅಥವಾ ಪ್ರಭಾವಗೊಳಿಸಬಹುದು, ಪ್ರಭಾವ ಮಾಡಿಕೊಳ್ಳಬಹುದು ಎಂಬ ಕಲ್ಪನೆಯು ತರ್ಕಬದ್ಧವಾಗಿದೆ. ಅದು ನ್ಯಾಯವಾಗಿಯೇ ಇದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ವಿಶಿಷ್ಟ ಬಗೆಗಳ ಸ್ಪಂದಗಳನ್ನು ಉತ್ಪತ್ತಿ ಮಾಡುವುದರ ಬೇರೆ ಬೇರೆ ಶಬ್ದಗಳನ್ನು ಇವೆಲ್ಲ ಉತ್ಪತ್ತಿ ಮಾಡೋದು ಸ್ಪಂದಗಳಿಂದ ಮೂಲಕ ವಿಶಿಷ್ಟ ಪ್ರಜ್ಞಾಸ್ಥಿತಿಗಳನ್ನು ಬೇರೆ ಬೇರೆ ಸ್ಥಿತಿಗಳನ್ನು ಪಡೆಯಲು ಸಾಧ್ಯ. ಬೇರೆ ಬೇರೆದನ್ನು ನಾವು ಪಡೆಯೋಕ್ಕೆ ಸಾಧ್ಯ. ಸ್ಪಂದವು ಪ್ರಜ್ಞೆಯ ಮೇಲೆ ಪರಿಣಾಮವನ್ನು ಬೀರಬಲ್ಲದು. ಇದು ಪ್ರಜ್ಞೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಸ್ಪಂದ. ಅದೇ ರೀತಿಯಲ್ಲಿ ಪ್ರಜ್ಞೆಯು ಪ್ರಕೃತಿಯಲ್ಲಿ ನಿರ್ದಿಷ್ಟ ಸ್ಪಂದಗಳನ್ನು ಪ್ರಕೃತಿಯಲ್ಲೂ ಕೂಡ ತನ್ನ ನಿರ್ದಿಷ್ಟ ಸ್ಪಂದನಗಳನ್ನು ಉತ್ಪತ್ತಿ ಮಾಡುವುದರ ಮೂಲಕ ಅದರ ಮೇಲೆ ಪ್ರಭಾವಗಳನ್ನು ಬೀರೋದಕ್ಕೆ ಸಾಧ್ಯ ಮತ್ತು ನಿರ್ದಿಷ್ಟ ಬದಲಾವಣೆಗಳನ್ನು ಉಂಟು ಮಾಡಬಲ್ಲದು. ಅದರಲ್ಲಿ ನಿರ್ದಿಷ್ಟವಾದ ಬದಲಾವಣೆಗಳನ್ನು ಕೂಡ ಉಂಟು ಮಾಡುತ್ತೆ ಈ ಸ್ಪಂದನಗಳು. ಮುಂದಿನ ವಿಷಯ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ. ಇದುವರೆಗೂ ಕೇಳಿದ್ದೀರಿ, ನೋಡಿದ್ದೀರಿ. ಮುಂದಿನವರೆಗೂ ನಿಮ್ಮ ಅಕ್ಕಪಕ್ಕದವರೆಗೂ ನೀವು ತಿಳಿಸ್ತೀರಾ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಡೆ ನಡೆ ನಮ್ಮ ಮನೆಗೆ ವರಮಹಾಲಕ್ಷ್ಮೀ ನೀನು, ನಡೆ ನಡೆ ನಮ್ಮ ಮನೆಗೆ, ನಡೆ ನಡೆ ನಮ್ಮ ಮನೆಗೆ, ನಡೆ ನಡೆ ನಮ್ಮ ಮನೆಗೆ ಇರುವಂತ